ಅಯೋಧ್ಯೆ ರಾಮ ಮಂದಿರದ ಆವರಣದಲ್ಲಿ ನಮಾಜ್ಗೆ ಪ್ರಯತ್ನ ಪಟ್ಟಿರುವಂತಹ ಒಂದು ಪ್ರಕರಣ ವರದಿಯಾಗಿದೆ. ಯುವಕ ಅಹ್ಮದ್ ಶೇಖ್ ಅಂತೇಳಿ ಆತನನ್ನ ಈಗ ಭದ್ರತಾ ಸಿಬ್ಬಂದಿ ಬಂಧಿಸಿದ್ದಾರೆ. ಕಾಶ್ಮೀರ ಮೂಲದ ಯುವಕ ಈತ ಅಹ್ಮದ್ ಶೇಖ್ ಅಂತೇಳಿ ಆತನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಕಾಶ್ಮೀರದ ಶೋಪಿಯಾನ್ ನಿವಾಸಿ ಅಹ್ಮದ್ ಶೇಖ್ ಗೇಟ್ D1 ಮೂಲಕ ರಾಮ ಮಂದಿರದ ಆವರಣವನ್ನ ಈತ ಪ್ರವೇಶ ಮಾಡಿದ್ದ. ಅದಾದ ಮೇಲೆ ಸೀತಾ ರಸೋಯಿ ದೇಗುಲದ ಬಳಿ ಈತ ನಮಾಜ್ ಮಾಡೋದಕ್ಕೆ ಪ್ರಯತ್ನ ಮಾಡಿದಾನಂತೆ. ಕೂಡಲೇ ಅಹ್ಮದ್ ಶೇಖ್ನನ್ನ ಬಂಧಿಸಿದ್ದಾರೆ ಈಗ ಭದ್ರತಾ ಸಿಬ್ಬಂದಿ. ಇನ್ನು ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ. ಸೊರಬ ತಾಲೂಕಿನ ಆನುವಟ್ಟಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ. ಶಿವಮೊಗ್ಗ ಜಿಲ್ಲೆಯ ಎಣ್ಣೆಕೊಪ್ಪ ಗ್ರಾಮಸ್ಥರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ತಾವರೆ ತೆಪ್ಪ ಬೆಲವಂತನ ಕೊಪ್ಪದಲ್ಲಿ ಗಣಿಗಾರಿಕೆ ನಡೀತಾ ಇದೆಯಂತೆ. ಈ ಗೋಮಾಳ ಜಾಗದಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದನ್ನ ನಿಲ್ಲಿಸಬೇಕು ಅನ್ನೋದು ಗಣಿಗಾರಿಕೆಯಿಂದ ಗ್ರಾಮಸ್ಥರು ಭಯ ಬೀಳ್ತಾ ಇದ್ದಾರೆ. ಅಕ್ಕಪಕ್ಕದಲ್ಲಿ ಸ್ಫೋಟ ಆಗುತ್ತೆ, ಆ ಸ್ಫೋಟದಿಂದ ಮನೆಗಳು ಜಖಮ್ ಆಗ್ತಾ ಇವೆ, ಎಷ್ಟೋ ಗೋಡೆಗಳು ಬಿರುಕ್ಬಿಟ್ಟಿವೆ, ಮನೆಗಳ ಮೇಲೂ ಕೂಡ ಕಲ್ಲುಗಳು ಬಂದು ಬೀಳ್ತಾ ಇವೆ ಅಂತ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಎಷ್ಟೇ ಬಾರಿ ಜಿಲ್ಲಾಡಳಿತ ಮನವಿ ಮಾಡಿದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ದಯವಿಟ್ಟು ಸಚಿವ ಮಧು ಬಂಗಾರಪ್ಪ ಅವರು ಈ ಕಡೆ ಗಮನ ಹರಿಸಬೇಕು. ಯಾಕಂದ್ರೆ ನಿಮ್ಮ ಕ್ಷೇತ್ರ ಇದು. ಸೊ ಅಟ್ಲೀಸ್ಟ್ ನೀವು ಕ್ರಮಕ್ಕೆ ನಿರ್ದೇಶನ ಕೊಡಿ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾರೆ. ನೋಡಿದ್ದಾರೆ